ಬಸವಣ್ಣನವರಿಗೆ ಅವಮಾನವನ್ನ ಮಾಡಿದ್ರ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿ ಶಾಸಕನ ವಿರುದ್ಧ ಬಸವಾಭಿಮಾನಿಗಳು ಕಿಡಿಕಾರಿದ್ದಾರೆ. ಪಕ್ಷದ ಬಳಿಕ ಲಿಂಗಾಯತರ ಸಿಟ್ಟು ಕಟ್ಕೊಳ್ತಾರ ಹಾಗಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋದಲ್ಲಿ ಬಂದಲ್ಲಿ ವಕ್ಫ್ನ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶದ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೆ ಅವರು ಆಡಿದ ಒಂದು ಮಾತು ಈಗ ಬಸವಾಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಿಜಕ್ಕೂ ಬಸನಗೌಡ ಪಾಟೀಲ್ ಯತ್ನಾಳ್ ಬಸವಣ್ಣನವರಿಗೆ ಅವಮಾನವನ್ನ ಮಾಡಿದರ ಹಾಗಿದ್ರೆ ಬಸವಾಭಿಮಾನಿಗಳು ಹೇಳೋದೇನು? ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬಿಡ್ಬೇಕಾಗ್ತದ. ನೀವು ಹೊರಗೆ ಬಿಡಲಾರ್ದೆ ಬರೀ ಫೋಟೋ ಹಾಕ್ಲಕ್ ಬರೋದಿಲ್ಲ, ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ. ಅಂದ್ರೆ ಎರಡೇ ಆಪ್ಷನ್ ನಿಮಗೆ. ಒಂದು ಬಸವಣ್ಣವ್ರಂಗ ಹೋಗಿ ಹೊಳ್ಯಾಗ ಜಿಗಿಬೇಕು, ಯಾಕಂದ್ರೆ ಆಗ್ಬೇಕಾಗತ್ತೆ. ಎರಡೇ ಆಪ್ಷನ್. ಯಾವ ಆಪ್ಷನ್ ಉಪಯೋಗ ಮಾಡ್ತಿರಪ್ಪ ನೀವೆಲ್ಲ? ನಾವೇನು ನಿಮ್ಮನೆ ಬಸವಣ್ಣನವರಿಗೆ ಅವಮಾನವನ್ನ ಮಾಡಿದ್ರ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿ ಶಾಸಕನ ವಿರುದ್ಧ ಬಸವಾಭಿಮಾನಿಗಳು ಕಿಡಿಕಾರಿದ್ದಾರೆ. ಪಕ್ಷದ ಬಳಿಕ ಲಿಂಗಾಯತರ ಸಿಟ್ಟು ಕಟ್ಕೊಳ್ತಾರ ಹಾಗಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋದಲ್ಲಿ ಬಂದಲ್ಲಿ ವಕ್ಫ್ನ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶದ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೆ ಅವರು ಆಡಿದ ಒಂದು ಮಾತು ಈಗ ಬಸವಾಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಿಜಕ್ಕೂ ಬಸನಗೌಡ ಪಾಟೀಲ್ ಯತ್ನಾಳ್ ಬಸವಣ್ಣನವರಿಗೆ ಅವಮಾನವನ್ನ ಮಾಡಿದರ ಹಾಗಿದ್ರೆ ಬಸವಾಭಿಮಾನಿಗಳು ಹೇಳೋದೇನು? ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬಿಡ್ಬೇಕಾಗ್ತದ. ನೀವು ಹೊರಗೆ ಬಿಡಲಾರ್ದೆ ಬರೀ ಫೋಟೋ ಹಾಕ್ಲಕ್ ಬರೋದಿಲ್ಲ, ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ. ಅಂದ್ರೆ ಎರಡೇ ಆಪ್ಷನ್ ನಿಮಗೆ. ಒಂದು ಬಸವಣ್ಣವ್ರಂಗ ಹೋಗಿ ಹೊಳ್ಯಾಗ ಜಿಗಿಬೇಕು, ಯಾಕಂದ್ರೆ ಆಗ್ಬೇಕಾಗತ್ತೆ. ಎರಡೇ ಆಪ್ಷನ್. ಯಾವ ಆಪ್ಷನ್ ಉಪಯೋಗ ಮಾಡ್ತಿರಪ್ಪ ನೀವೆಲ್ಲ? ನಾವೇನು ನಿಮ್ಮನೆ ಬಸವಣ್ಣನವರಿಗೆ ಅವಮಾನವನ್ನ ಮಾಡಿದ್ರ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿ ಶಾಸಕನ ವಿರುದ್ಧ ಬಸವಾಭಿಮಾನಿಗಳು ಕಿಡಿಕಾರಿದ್ದಾರೆ. ಪಕ್ಷದ ಬಳಿಕ ಲಿಂಗಾಯತರ ಸಿಟ್ಟು ಕಟ್ಕೊಳ್ತಾರ ಹಾಗಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋದಲ್ಲಿ ಬಂದಲ್ಲಿ ವಕ್ಫ್ನ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶದ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೆ ಅವರು ಆಡಿದ ಒಂದು ಮಾತು ಈಗ ಬಸವಾಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಿಜಕ್ಕೂ ಬಸನಗೌಡ ಪಾಟೀಲ್ ಯತ್ನಾಳ್ ಬಸವಣ್ಣನವರಿಗೆ ಅವಮಾನವನ್ನ ಮಾಡಿದರ ಹಾಗಿದ್ರೆ ಬಸವಾಭಿಮಾನಿಗಳು ಹೇಳೋದೇನು? ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬಿಡ್ಬೇಕಾಗ್ತದ. ನೀವು ಹೊರಗೆ ಬಿಡಲಾರ್ದೆ ಬರೀ ಫೋಟೋ ಹಾಕ್ಲಕ್ ಬರೋದಿಲ್ಲ, ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ. ಅಂದ್ರೆ ಎರಡೇ ಆಪ್ಷನ್ ನಿಮಗೆ. ಒಂದು ಬಸವಣ್ಣವ್ರಂಗ ಹೋಗಿ ಹೊಳ್ಯಾಗ ಜಿಗಿಬೇಕು, ಯಾಕಂದ್ರೆ ಆಗ್ಬೇಕಾಗತ್ತೆ. ಎರಡೇ ಆಪ್ಷನ್. ಯಾವ ಆಪ್ಷನ್ ಉಪಯೋಗ ಮಾಡ್ತಿರಪ್ಪ ನೀವೆಲ್ಲ? ನಾವೇನು ನಿಮ್ಮನೆ ಬಸವಣ್ಣನವರಿಗೆ ಅವಮಾನವನ್ನ ಮಾಡಿದ್ರ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿ ಶಾಸಕನ ವಿರುದ್ಧ ಬಸವಾಭಿಮಾನಿಗಳು ಕಿಡಿಕಾರಿದ್ದಾರೆ. ಪಕ್ಷದ ಬಳಿಕ ಲಿಂಗಾಯತರ ಸಿಟ್ಟು ಕಟ್ಕೊಳ್ತಾರ ಹಾಗಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋದಲ್ಲಿ ಬಂದಲ್ಲಿ ವಕ್ಫ್ನ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶದ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೆ ಅವರು ಆಡಿದ ಒಂದು ಮಾತು ಈಗ ಬಸವಾಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಿಜಕ್ಕೂ ಬಸನಗೌಡ ಪಾಟೀಲ್ ಯತ್ನಾಳ್ ಬಸವಣ್ಣನವರಿಗೆ ಅವಮಾನವನ್ನ ಮಾಡಿದರ ಹಾಗಿದ್ರೆ ಬಸವಾಭಿಮಾನಿಗಳು ಹೇಳೋದೇನು? ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬಿಡ್ಬೇಕಾಗ್ತದ. ನೀವು ಹೊರಗೆ ಬಿಡಲಾರ್ದೆ ಬರೀ ಫೋಟೋ ಹಾಕ್ಲಕ್ ಬರೋದಿಲ್ಲ, ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ. ಅಂದ್ರೆ ಎರಡೇ ಆಪ್ಷನ್ ನಿಮಗೆ. ಒಂದು ಬಸವಣ್ಣವ್ರಂಗ ಹೋಗಿ ಹೊಳ್ಯಾಗ ಜಿಗಿಬೇಕು, ಯಾಕಂದ್ರೆ ಆಗ್ಬೇಕಾಗತ್ತೆ. ಎರಡೇ ಆಪ್ಷನ್. ಯಾವ ಆಪ್ಷನ್ ಉಪಯೋಗ ಮಾಡ್ತಿರಪ್ಪ ನೀವೆಲ್ಲ? ನಾವೇನು ನಿಮ್ಮನೆ
ಬಸವಣ್ಣನವರಿಗೆ ಅವಮಾನವನ್ನ ಮಾಡಿದ್ರ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿ ಶಾಸಕನ ವಿರುದ್ಧ ಬಸವಾಭಿಮಾನಿಗಳು ಕಿಡಿಕಾರಿದ್ದಾರೆ. ಪಕ್ಷದ ಬಳಿಕ ಲಿಂಗಾಯತರ ಸಿಟ್ಟು ಕಟ್ಕೊಳ್ತಾರ ಹಾಗಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋದಲ್ಲಿ ಬಂದಲ್ಲಿ ವಕ್ಫ್ನ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶದ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೆ ಅವರು ಆಡಿದ ಒಂದು ಮಾತು ಈಗ ಬಸವಾಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಿಜಕ್ಕೂ ಬಸನಗೌಡ ಪಾಟೀಲ್ ಯತ್ನಾಳ್ ಬಸವಣ್ಣನವರಿಗೆ ಅವಮಾನವನ್ನ ಮಾಡಿದರ ಹಾಗಿದ್ರೆ ಬಸವಾಭಿಮಾನಿಗಳು ಹೇಳೋದೇನು? ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬಿಡ್ಬೇಕಾಗ್ತದ. ನೀವು ಹೊರಗೆ ಬಿಡಲಾರ್ದೆ ಬರೀ ಫೋಟೋ ಹಾಕ್ಲಕ್ ಬರುದಿಲ್ಲ, ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ. ಅಂದ್ರ ಎರಡೇ ಆಪ್ಷನ್ ನಿಮಗೆ. ಒಂದು ಬಸವಣ್ಣವ್ರಂಗ ಹೋಗಿ ಹೊಳ್ಯಾಗ ಜಿಗಿಬೇಕು, ಯಾಕಂದ್ರ ಆಗ್ಬೇಕಾಗತ್ತೆ. ಎರಡೇ ಆಪ್ಷನ್. ಯಾವ ಆಪ್ಷನ್ ಉಪಯೋಗ ಮಾಡ್ತಿರಪ್ಪ ನೀವೆಲ್ಲ? ನಾವೇನು ನಿಮ್ಮನೆ ಬಸವಣ್ಣನವರಿಗೆ ಅವಮಾನವನ್ನ ಮಾಡಿದ್ರ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿ ಶಾಸಕನ ವಿರುದ್ಧ ಬಸವಾಭಿಮಾನಿಗಳು ಕಿಡಿಕಾರಿದ್ದಾರೆ. ಪಕ್ಷದ ಬಳಿಕ ಲಿಂಗಾಯತರ ಸಿಟ್ಟು ಕಟ್ಕೊಳ್ತಾರ ಹಾಗಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋದಲ್ಲಿ ಬಂದಲ್ಲಿ ವಕ್ಫ್ನ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶದ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೆ ಅವರು ಆಡಿದ ಒಂದು ಮಾತು ಈಗ ಬಸವಾಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಿಜಕ್ಕೂ ಬಸನಗೌಡ ಪಾಟೀಲ್ ಯತ್ನಾಳ್ ಬಸವಣ್ಣನವರಿಗೆ ಅವಮಾನವನ್ನ ಮಾಡಿದರ ಹಾಗಿದ್ರೆ ಬಸವಾಭಿಮಾನಿಗಳು ಹೇಳೋದೇನು? ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬಿಡ್ಬೇಕಾಗ್ತದ. ನೀವು ಹೊರಗೆ ಬಿಡಲಾರ್ದೆ ಬರೀ ಫೋಟೋ ಹಾಕ್ಲಕ್ ಬರುದಿಲ್ಲ, ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ. ಅಂದ್ರ ಎರಡೇ ಆಪ್ಷನ್ ನಿಮಗೆ. ಒಂದು ಬಸವಣ್ಣವ್ರಂಗ ಹೋಗಿ ಹೊಳ್ಯಾಗ ಜಿಗಿಬೇಕು, ಯಾಕಂದ್ರ ಆಗ್ಬೇಕಾಗತ್ತೆ. ಎರಡೇ ಆಪ್ಷನ್. ಯಾವ ಆಪ್ಷನ್ ಉಪಯೋಗ ಮಾಡ್ತಿರಪ್ಪ ನೀವೆಲ್ಲ? ನಾವೇನು ನಿಮ್ಮನೆ ಬಸವಣ್ಣನವರಿಗೆ ಅವಮಾನವನ್ನ ಮಾಡಿದ್ರ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿ ಶಾಸಕನ ವಿರುದ್ಧ ಬಸವಾಭಿಮಾನಿಗಳು ಕಿಡಿಕಾರಿದ್ದಾರೆ. ಪಕ್ಷದ ಬಳಿಕ ಲಿಂಗಾಯತರ ಸಿಟ್ಟು ಕಟ್ಕೊಳ್ತಾರ ಹಾಗಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋದಲ್ಲಿ ಬಂದಲ್ಲಿ ವಕ್ಫ್ನ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶದ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೆ ಅವರು ಆಡಿದ ಒಂದು ಮಾತು ಈಗ ಬಸವಾಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಿಜಕ್ಕೂ ಬಸನಗೌಡ ಪಾಟೀಲ್ ಯತ್ನಾಳ್ ಬಸವಣ್ಣನವರಿಗೆ ಅವಮಾನವನ್ನ ಮಾಡಿದರ ಹಾಗಿದ್ರೆ ಬಸವಾಭಿಮಾನಿಗಳು ಹೇಳೋದೇನು? ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬಿಡ್ಬೇಕಾಗ್ತದ. ನೀವು ಹೊರಗೆ ಬಿಡಲಾರ್ದೆ ಬರೀ ಫೋಟೋ ಹಾಕ್ಲಕ್ ಬರುದಿಲ್ಲ, ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ. ಅಂದ್ರ ಎರಡೇ ಆಪ್ಷನ್ ನಿಮಗೆ. ಒಂದು ಬಸವಣ್ಣವ್ರಂಗ ಹೋಗಿ ಹೊಳ್ಯಾಗ ಜಿಗಿಬೇಕು, ಯಾಕಂದ್ರ ಆಗ್ಬೇಕಾಗತ್ತೆ. ಎರಡೇ ಆಪ್ಷನ್. ಯಾವ ಆಪ್ಷನ್ ಉಪಯೋಗ ಮಾಡ್ತಿರಪ್ಪ ನೀವೆಲ್ಲ? ನಾವೇನು ನಿಮ್ಮನೆ